ಕಾಶ್ಯಪ ಬ್ರಹ್ಮನ ಮಗ. ಹೇಳು. ನೀರಿನಲ್ಲಿ ಬಾತುಕೋಳಿ ಹೂ ಹಾ ಅನ್ನೋ ನೀನು. ಅಲ್ಲಿ ನೋಡಲಿ ಬಾಯ್. ಯಾವ ಹುಡುಗ ಅದು ಇಂಟ್ರಡ್ಯೂಸ್ ಮಾಡಿಕೊಡು. ನಾ ಏನಾದರೂ ಕರಿಯ ಬಿಳಿಯನ ಜೊತೆ ಬರ್ತೀನಿ ಅಂದರೆ ಯಾವ ಹುಡುಗನ ಜೊತೆ ಹೊಂಟಿಂಟು ಹೋದ್ಯಾ ಅಂತ ಅಂತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲದ ಹುಡುಗಿ ದೀಪಾ. ಗಾಯ್ಸ್, ಸ್ವಲ್ಪ ಪ್ಲ್ಯಾನಿಂಗ್ ಚೇಂಜ್ ಆಗಿದೆ. ಏನಿಲ್ಲ, ಸೇಮ್ ಆ್ಯಸ್ ಇಟ್ ಈಸ್, ಬಟ್ ನಮ್ಮ ಅಕ್ಕಂಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಹೋಗಿ ಅಂತ ಅಷ್ಟೆ. ವಿಡಿಯೋ ಬರ್ತಿದ್ದಕ್ಕೆ ಓಕೆ ಬರ್ತಾ ಇದೆ, ಮೇ ಬಿ. ಲೆಟ್ಸ್ ಗೋ. ನನಗೇನು ಕಾಣಿಸ್ತಿಲ್ಲ ಗುರುವೇ. ಬಸ್ ಬರ್ತಿದೆ, ಹೋಗ್ಬಿಡೋಣ. ಒಂಥರ ಚೆನ್ನಾಗಿದೆ ಗೈಸ್. ಮೋಟೋ ವ್ಲಾಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಅಷ್ಟೇ ಕಷ್ಟ ಬೀಳಬೇಕು. ಈ ಹೆಲ್ಮೆಟ್ ನನಗೆ ಹಿಡ್ಕೊಳ್ಳೋಕ್ಕೆ ಐತಿಲ್ಲ ತಲೆಯಲ್ಲಿ, ಅಷ್ಟು ಭಾರ ಅನ್ನಿಸ್ತಿದೆ. ವಾಯ್ಸ್ ಹೆಂಗೆ ಕೇಳಿಸ್ತಿತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಔಟ್ಕಮ್ಸ್ ಹೆಂಗಿರುತ್ತೆ ಏನು. ಗಾಳಿ ಬೇರೆ ಬೀಸ್ತಿರುತ್ತೆ. ಸ್ವಲ್ಪ ಪ್ಲ್ಯಾನಿಂಗು ಚೇಂಜ್ ಆಯಿತು. ಏನಪ್ಪ ಅಂದರೆ ನಮ್ಮ ಅಕ್ಕನ ಊರಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಅಷ್ಟೇ, ಇನ್ನೇನು ಚೇಂಜ್ ಇಲ್ಲ. ಇಲ್ಲಿಗೂ ಬರೋಣ, ಇದೇ ತೊಳಲಿ. ನಮ್ಮ ಅಕ್ಕನೂರು ನೆಕ್ಸ್ಟ್ ಇದೆಯಲ್ಲ, ಅದೇ ನಮ್ಮ ಅಕ್ಕನೂರು, ಕಾಚೇನಹಳ್ಳಿ ಅಂತ. ಬನ್ನಿ ಅಲ್ಲಿಗೆ ಹೋಗೋಣ. ಕತ್ತಿಂಗ್ ಮೇಲೆ ಎತ್ತಿದ್ದೀನಿ ಗೈಸ್, ಹೆಲ್ಮೆಟ್ ಹಾಕೊಳ್ಳೋಕ್ಕೋಸ್ಕರ. ಅಯ್ಯಯ್ಯೋ ದೇವರೇ, ಈಗೆಲ್ಲ ಇದು ಯಾವ್ದು ದೊಡ್ಡ ಚೇನ್ ಕತ್ತಿರ್ತಾರೆ. ನನಗೆ ಹೆಲ್ಮೆಟ್ ಹಾಕೊಳ್ಳೋಕೆ ಐತಿಲ್ವಲ್ಲಪ್ಪ, ಫಸ್ಟ್ ಟೈಮ್ ಅಂದ್ಕೊಳ್ಳಿ ಇವೆಲ್ಲ. ನಾ ಹೆಂಗಿದ್ದೀನಿ ಅಂತ ನಿಮಗೂ ಗೊತ್ತಿಲ್ಲಲ್ಲ. ತೋರಿಸ್ತೀನಿ. ನಮ್ಮ ಅಕ್ಕನಿಗೆ ಫಸ್ಟು ಸರ್ಪ್ರೈಸ್ ಕೊಟ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಹೆಂಗಿದೆ ಪಬ್ಲಿಕ್ ರಿಯಾಕ್ಷನ್ ನೋಡಿ. ಇವಾಗ ನನ್ನ ಫೇಸ್ ಕಾಣಿಸ್ತಿರ್ಲಿಲ್ಲ, ಕಾಣಿಸಲ್ಲ. ನಮ್ಮ ಅಕ್ಕನೂರಿಗೆ ಬರುವಾಗ ನಮ್ಮ ಮನೆ ಹತ್ರ ಸೈಕಲ್ ತೆಗೆದ್ರೆ ನೆಕ್ಸ್ಟ್ ಅವ್ರ ಮನೆ ಮುಂದೆನೇ ನಿಲ್ಲಿಸ್ತಿದ್ದಿದ್ದು. ಅವಾಗ ಒಂದು 6 ಕಿಲೋಮೀಟರ್ಸ್ ಇರ್ಬೋದು, ಕಂಟಿನ್ಯೂಸ್ ಹೊಡಿತಿದೆ. ಎಲ್ಲೋ ಒಂದೆರಡು ಸಲ ಒಂದು ಕಡೆ ಬ್ರೇಕ್ ತೊಗೊಂಡಿದೆ, ಮಿಕ್ಕಿದ ಟೈಮಲ್ಲೇ ಕಂಟಿನ್ಯೂಸ್ ಆಗಿ ಬರುವೆ. ಕ್ಯಾಮ್ರಾ ಬಕ್ಕೊಬಿಡ್ತಾ ಇದೆ. ನನಗೆ ಇದು ಹಾಕೊಂಡು ಹೊಡಿಯೋಕ್ಕಾಯ್ತಿಲ್ಲ. ಏನಿಲ್ಲ ಗೈಸ್, ಅದು ಫುಲ್ ಜಾರ್ಕೊತಿತ್ತು ಅಂತ ಇದು ಮಾಡೋಕ್ಕೋದೆ, ಹೆಲ್ಮೆಟ್ನ ಸರಿ ಮಾಡೋಕ್ಕೋದೆ. ನೋಡಿದ್ರೆ ಕ್ಯಾಮ್ರಾನೇ ಆಫ್ ಆಗೋಯ್ತು. ಅದು ಸರಿ ಕಾಣುತ್ತೆ. ಈಗ ಮಾಡಿರೋ ಅಷ್ಟು ವಿಡಿಯೋ ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ. ಅಯ್ಯಯ್ಯೋ, ಎಲ್ಲರ ದೃಷ್ಟಿ ನನ್ನ ಮೇಲೆ. ನಾನು ಹೊಡೆದೇ ಬಿಡ್ತೀನಿ ಕ್ಯಾಮ್ರಾ. ಓಕೆ ಗೈಸ್, ಇವಾಗ ಕ್ಯಾಪ್ಚರ್ ಆಗ್ತಿರುತ್ತೆ ಮೇ ಬಿ. ಫಸ್ಟ್ ಟೈಮ್ ಎಲ್ಲ ಆಗುತ್ತೆ ಇವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಮೆಲ್ಲರ ಸಹಕಾರದ ಮೇರೆಗೆ. ನನಗೆ ತಲೆನೇ ಹಿಡಿಸ್ತಿಲ್ಲ, ಹುಡ್ಕನ ಡೂ ಫಾರ್ ಇಟ್. ಈ ಹಂಸಕ್ಕೆ ಸೇರಿಸಿದ್ರೆ ನಮ್ಮ ಅಕ್ಕನ ಮನೆ ಸಿಗ್ತದೆ. ಬನ್ನಿ, ಮಿರರಲ್ಲಿ ನೋಡ್ಕೊಂಡು ಹೋಗ್ತಿದ್ದಾರೆ. ಅಯ್ಯೋ, ಹೆಲ್ಮೆಟ್ಗೂ ನನಗೂ ಹೇಳಿ ಗೈಸ್, ಬಿದ್ದು ಹೋಗ್ತೈತೆ ನನ್ನ ತಲೆ. ಇಲ್ಲ ನನಗೆ ಹೆಲ್ಮೆಟ್ ಹಾಕೊಳ್ಳೋಕೆ ಬರ್ತಿಲ್ವಾ, ಐ ಡೋಂಟ್ ನೋ. ನೀರಿನಲ್ಲಿ ಬಾತುಕೋಳಿ ನನಗೆ ಗೈಸ್. ನಾನು ಹೋಗೋ ಆಗ್ಬಿಡ್ತೀನಿ ಅಷ್ಟೇ.
ಅವ್ರ ಮನೆ. ಮೇಲೆ 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 ಇಳಿಸ್ಬೇಕು. ಅಯ್ಯೋ ನಂಗೇನು ಕಾಣಿಸ್ತಿಲ್ಲ. ದೂರ ದೂರ ದೂರ. ಇವರು ನಮ್ಮಕ್ಕ, ನಮ್ಮ ಪಾಪು. ಅವಳು ನೋಡ್ತಿದ್ದಾಳೆ ಇನ್ನು ಶಾಕಲ್ಲಿ. ಯಾರು ನಾನು? ದೋಸ್ತ ದೋಸ್ತ ದೋಸ್ತ. ಗೈಸ್, ನೀವು ನೋಡಿಲ್ಲ ಅಲ್ವಾ ನನ್ನ ಅವಸ್ಥೆ ಹೆಂಗಿದೆ ಅಂತ? ಯಾಕೆಲ್ಲ ನಾನು ನಿಂಗೆ ನೋಡ್ತಿದ್ರು ರೋಡಲ್ಲಿ? ನನ್ನ ದೋಸ್ತ ಯಾಕೆ ನನ್ನನ್ನು ಕಂಡುಹಿಡಿತಿಲ್ಲ ಅಂತ ಹೀಗಿದ್ದೀನಿ. ಆಯ್ತಿಲ್ಲ ನನಗಿದ್ರು. ಓ ದೋಸ್ತ, ಇವಾಗ ಗೊತ್ತಾಯ್ತೈತಾ? ಹಾಯ್ ಮಾಡು. ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ. ಹೇಳು. ಅಯ್ಯೋ ನಮ್ಮ ದೋಸ್ತ ನಿಜ ಆಗ್ತಾಯಿಲ್ಲ. ಈಗ ಗೊತ್ತೈತೈತೆ ಮೋಟೋ ವ್ಲಾಗರ್ಸ್ ಅವ್ರ ಕಷ್ಟ ಏನಂತ. ದೇವ್ರೆ, ಈ ಹೆಲ್ಮೆಟ್ಟೆ ನನ್ನ ತಲೆಗೆ ಹಿಡಿತಿಲ್ವಾ ಇಲ್ಲ ನನಗೆ ಹಾಕೊಳ್ಳೋದು ಬರ್ತಿಲ್ಲ ಗೊತ್ತಾಯ್ತಿಲ್ಲ. ಒಂದಷ್ಟೇ ಹೆಂಗಿದ್ದೀನಿ, ಹೇಗಿದ್ದೀನಿ? ನಮ್ಮ ದೋಸ್ತ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾರೆ. ಡಿಪ್ರೆಷನ್. ಆ ದೋಸ್ತಂಗೆ ನಮ್ಮ ಕರಿಯನ್ನು ಇಂಟ್ರಡ್ಯೂಸ್ ಮಾಡೋಣ ಬನ್ನಿ. ಹ್ಞೂ ಅಂಕಲ್. ಇವ್ರಿಗೆ ಹಳೆ ಫ್ರೆಂಡೇ ಅವರು, ಆದರೆ ಇವಾಗ ಸ್ವಲ್ಪ ಮಾಡಿಫೈ ಮಾಡೋರಲ್ಲ. ಇನ್ನು ನಮ್ಮ ದೋಸ್ತಂಗೆ ಗೊತ್ತಾಗಿಲ್ಲ ಯಾರು ಅಂತ. ಒಂದು ನಿಮ್ಮೂರವರೆಲ್ಲ ನೋಡ್ತಾರೆ, ನೀನು ಕಂಡು ಹಿಡಿಯೋಕ್ಕಾಯ್ತಿಲ್ಲ. ಯಾರು ನಾನು? ಓ ಈಗ ಬತ್ತು ಸ್ಮೈಲು, ಈಗ ಗೊತ್ತಾಯ್ತು ನಮ್ಮ ದೋಸ್ತಂಗೆ ನಾನು ಯಾರು. ಹಾಂ, ಇಷ್ಟೊತ್ತು ಗೊತ್ತಾಗಿಲ್ಲ ಅವ್ರಿಗೆ, ಗೊತ್ತಾಗಿಲ್ಲ. ಎಲ್ಲ ಹುಡುಕ್ತೀವಿ ನಾವು. ಹೌದು ದೋಸ್ತ. ಯವ್ವ ಈಗ ಕಂಡಿಡಿ ಬರ್ತಾ ಇಲ್ಲ. ಹೆಲ್ಮೆಟ್ ಹಾಕೊಂಡ್ರೆ ಬರ್ತಾ ಇಲ್ಲ. ಇವಾಗ ಬಾ. ತೈ ಹೆಂಗೆ ನಮ್ಮ ದೋಸ್ತಂಗೋಸ್ಕರ ತಗೊಂಡಿರೋದಿವಲ್ಲ. ಏನು ಪಾಪ ಗುಲ್ಬಿ ನೀನಪ್ಪ, ನನ್ನ ತಲೆಗೆ ಹಿಡಿತಿಲ್ಲದು. ಮೇಲೆ ಹಿಂದೆ ಹೊಡ್ಕೊತೀಯ ಮೇಲೆ. ನಿಮ್ಮ ಅಮ್ಮಂಗೆ ಹಾಕ. ನಾನು ನಿಮ್ಮ ಅಮ್ಮನ ಹತ್ರ ಹೋಗೋದೇ ಇಲ್ಲ. ಆಮೇಲೆ ನೀನು ಹಾಕೊಳಕ್ಕ ಹೋಗು. ಹೆಂಗಿದ್ರು ಅವ್ರ ಅಮ್ಮ ಹೋಗುವಾಗ ಅಳ್ತಿರ್ತಾಳೆ ಕೆಲ್ಸಕ್ಕೆ ಹೋಗುವಾಗ. ಇದನ್ನ ಹಾಕೋಬಿಡು, ಅವಾಗ ಬರೋದೇ ಇಲ್ಲ ನಿನ್ನ ಹತ್ರ. ಅವಳು ಖುಷಿ ನೋಡಿ. ಆಹಾ ಆಹಾ. ಯಾಕಕ್ಕ ಚೆನ್ನಾಗಿಲ್ವಾ? ಅವನಮ್ಮ ದೋಸ್ತ. ನಿಮಗೆಲ್ಲ ದೋಸ್ತ ಅಂತಿರ್ತೀನಿ. ನನ್ನ ದೋಸ್ತ ಇದು. ನೀವು ಕೂಡ ದೋಸ್ತನೇ ಅಂದ್ರೆ ನಮ್ಮ ದೋಸ್ತನ ಹೆಸರು ಇಟ್ಟಿರೋದು ನಿಮಗೆಲ್ಲ. ನಮ್ಮ ಕಲ್ಲು ಬಿಡ್ತಾಳೆ. ನಾನು ವೀಡಿಯೋ ಮಾಡಿದ್ರೆ ಕಷ್ಟ ಇವಳಿಗೆ. ಇಷ್ಟೊತ್ತವರೆಗೂ ಏನು ತುಕ್ಕಿದೆಲ್ಲ ಅಂದ್ಲು, ಈಗ ಹಿಡ್ಕೊಂಡು ನಗ್ಗಾಡ್ತಾಳೆ. ಗೈಸ್ ಚೆನ್ನಾಗಿಲ್ವಾ ಅಂತ ನೀವು ಹೇಳಿ. ಗೈಸ್ ಚೆನ್ನಾಗಿಲ್ವಾ ಅಂತ ನೀವು ಹೇಳ್ಬೇಕು. ವೀಡಿಯೋ ಎಲ್ಲ ಫುಲ್ ನೋಡಿದ್ಮೇಲೆ.
ಹೇಳು ದೋಸ್ತ ಚೆನ್ನಾಗಿತ್ತ ಇಲ್ವಾ ಅಂತ ಹೇಳಿ. ಐ ಶಿಬಿನ್ ಕರಿ ಶಿಬಿನ್ ಹಾಕದ ಹಾಕಬ ಅದನ್ನ ಹಿಡ್ಕೊ ಜೂಮ್ ಮಾಡು. ಅದೆಷ್ಟು ಮಾಡ್ತೀವಿ ಸಾಕು ಕಣಿ, ಎಲ್ಲರಿಗೂ ಕಾಣಿಸ್ತಾ ಕಮ್ಮಿ ಮಾಡಿ. ಹೋಯ್ತಾ ಇಲ್ಲ. ಹಾಂ ಕಮ್ಮಿ ಮಾಡೋದು ನಾವು ಸಾಕು. ಈ ಸೈಡ್ ಜಾಸ್ತಿ ಸ್ಪೇಸ್ ಕಾಣಿಸ್ಬಾರ್ದು, ಹಂಗೆ ಮಾಡಬೇಕು. ದೋಸ್ತ ಹೇಗಿದೆ? ಸಿಕ್ಕಲಿಲ್ವ ಇಲ್ಲಿ ಲೈಟ್? ನೀರಿನಲ್ಲಿ ಬಾತುಕೋಳಿ ಹೂ ಹಾ ಅನ್ನೋ ನೀನು. ಅಲ್ಲ ಬಿಚ್ಚಬಾರ್ದು. ಹೋಗು, ನಡ್ಕೊಂಡು ಹೋಗಿ. ಬಾಯ್ ಮಾಡ್ಬಿಡ್ರಿ. ಪಾಪಂಗೆ ಮುತ್ಕೊಟ್ಬಿಡಪ್ಪ, ಮುತ್ಕೊಡು. ಹಾಂ ಮುತ್ಕೊಟ್ಬಿಡು. ಹಾಂ ಮುಚ್ಚು ಬೇಡ, ಮುತ್ಕೊಡು. ಓಕೆ ಫೈನಲಿ ಗೈಸ್, ಇವರು ನಮ್ಮ ಹೊಸ ಮೆಂಬರ್. ನಾನು ನಾಮಕರಣ ಮಾಡಿರೋದು ಇವ್ರಿಗೆ ಬಿಳಿಯ ಅಂತ. ಲೈಕ್ ಇವರು ಕರಿಯ. ಇವರು ಬಿಳಿಯ. ಸೊ ಫೈನಲಿ ಕರಿಯಂಗೆ ಬಿಳಿಯನ್ನ ಜೋಡಿ ಮಾಡಿದ್ದೀನಿ. ಇವ್ರಿಗೆಲ್ಲ ಜೋಡಿ ಉಟ್ಕೊಟ್ಬಿಟ್ಟೆ. ಇನ್ನು ನೆಕ್ಸ್ಟು ಇವ್ರ ಜೊತೆನೇ ವೀಡಿಯೋಸ್ ಎಲ್ಲ ಮಾಡೋದು. ಆ್ಯಕ್ಚುಲಿ ಡೆಸ್ಟಿನಿ ಬೇರೆ ಇತ್ತು. ಸ್ವಲ್ಪ ವೆದರ್ ಸ್ವಲ್ಪ ಚೆನ್ನಾಗಿರಲ್ಲ, ವೀಡಿಯೋಸ್ ಮಾಡೋಕ್ಕೆ ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ಡೆಸ್ಟಿನಿನ ಈ ಸೈಡ್ ರೂಟ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಈ ಕಡೆಗೆ ಬಂದ್ಬಿಟ್ಟೆ. ಫೈನಲಿ ಇವರೇ ಬಿಳಿಯ ಆ್ಯಂಡ್ ಕರಿಯ. ನಮ್ಮ ಅಕ್ಕಂಗೆ ಆಲ್ಮೋಸ್ಟ್ 1 ಮಂತಾ 1.5 ಮಂತಿಂದ ಹೇಳ್ತಿದ್ದೆ ಕರಿಯ ಬಿಳಿಯನ ಜೊತೆ ಬರ್ತೀನಿ ಅಂತ. ನಮ್ಮ ಅಕ್ಕ ಏನಂತಿದ್ಲು ಗೊತ್ತಾ? ಯಾವ ಹುಡುಗ ಅದು ಇಂಟ್ರೊಡ್ಯೂಸ್ ಮಾಡ್ಕೊಡು. ನಾನು ಏನಾದರೂ ಕರಿಯ ಬಿಳಿಯನ ಜೊತೆ ಬರ್ತೀನಿ ಅಂದರೆ ಯಾವ ಹುಡುಗನ ಜೊತೆ ಹೊಂಟಿಂಟು ಹೋದ್ಯಾ ಅಂತ ಅಂತಿದ್ರು. ಸೊ ಫೈನಲಿ ಇವರೇ ಕರಿಯ ಬಿಳಿಯ. ನೋಡ್ಕೊಳಕ್ಕ ಆಯಿತಾ? ಹಿಂಗೆ ನಮ್ಮ ಕರಿಯ ಬಿಳಿಯ ಅದು ಬಸ್ ಹಿಂಗೆ ಚೆನ್ನಾಗಿ ಚಂದ ಬಂದೆ ಅಲ್ಲ. ಸರ್ಪ್ರೈಸ್ ಹೆಂಗೆ ಅಂದರೆ ಗಾಯ್ಸ್, ತೋರಿಸಲಿ ಹೆಂಗೆ ಅಂದರೆ ಫುಲ್ಲು ಶಾಕಲ್ಲಿ ನೋಡ್ತಾಳೆ. ಮಿನಿಟ್ಸ್ ಆಲ್ಮೋಸ್ಟ್ ಆಲ್ ಒಂದು 5 to 10 minutes ಹಂಗೆ ವಿಡಿಯೋ ಹಾಕ್ತೀನಿ ನೋಡಿ. ನಾನು ಇದು ಹಾಕ್ಕೊಂಡು ಇವಾಗ ಹತ್ರಕ್ಕೆ ಹೋದ್ರೂ ಎದ್ರುಕೊಳ್ತಾರೆ. ಅಂದರೆ ಸಂಜೆಯಿಂದ ನೋಡಿ ಸ್ವಲ್ಪ ಗೊತ್ತಾಗ್ಬಿಟ್ಟೈತೆ. ಅದಕ್ಕಿಂತ ಮುಂಚೆ ಬಂದರೆ ಎಷ್ಟು ಶಾಕಲ್ಲಿ ನೋಡ್ತಿದ್ದಾಳೆ ಅಂದರೆ ನಾನೇ ಒಂದು ನಿಮಿಷ ಅಷ್ಟೊಂದು ವಿಚಿತ್ರವಾಗಿ ಏನಾರು ಇದೀನ ನಾನು ಅನ್ನಿಸ್ಕೊಡ್ತು. ಒಂದಷ್ಟು ಕ್ಲಿಪ್ಸು ಅದು ಇದನ್ನ ನೀಟಾಗಿ ಅಡ್ಜಸ್ಟ್ ಮಾಡೋಕ್ಕೆ ಗೊತ್ತಾಯ್ತಿರ್ಲಿಲ್ಲ ನನಗೆ. ನೀಟಾಗಿ ಅದು ಬಂದಿಲ್ಲ, ಬರೀ ಸೈಕಲ್ ಮಾತ್ರ ಬಂದಿದೆ. ಇನ್ನೇನು 3 ಎಂಟ್ರೆನ್ಸ್ ಒಳಗಡೆ ಬರೋ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿದೆ. ಇಟ್ಸ್ ಓಕೆ ಫೈನ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದರೆ ನಾಳೆ ಏನು ಡೆಸ್ಟಿನಿ ಇದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಈಗ ನಾನು ನಾಳೆ ಕಂಟಿನ್ಯೂ ಸಿಗೋಣ ನಾಳೆ. ಬಾಯ್. ಅಲ್ಲಿ ನೋಡಲಿ, ಬಾಯ್. ಗುಡ್ ನೈಟ್, ಶುಭರಾತ್ರಿ. ಓಕೆ.